ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 TV9 ಡಿಜಿಟಲ್ನ ಈ ಸ್ಪೆಷಲ್ ಪ್ರತಿದಿನ IPLನ ಕುರಿತಾದಂತಹ ರೋಚಕ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಇವತ್ತು ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡೋಣ. ಸೊ ನಿನ್ನೆ ನಡೆದಂಥ ಒಂದು ಪಂದ್ಯ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಿ ಅಂತೇಳಿ ಅನ್ಕೋತೀನಿ. ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೆದಂಥ ಒಂದು ಪಂದ್ಯ. ಸೊ ನಿನ್ನೆ ಪಂದ್ಯದ ವಿಶೇಷತೆ ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ರಾಹುಲ್ ಮಾಡಿದ್ರಲ್ಲ, ಸೊ ಸೇಮ್ ಥಿಂಗ್ ಈ ನಿನ್ನೆ ಮ್ಯಾಚ್ನಲ್ಲಿ ಅಭಿಷೇಕ್ ಶರ್ಮಾ ಮಾಡಿದ್ರು. ಸೊ ಹೇಗೆ ಅಂದರೆ, KL ರಾಹುಲ್ ಬೆಂಗಳೂರು ಅವರಾಗಿ ಇಟ್ಕೊಂಡು ಬೆಂಗಳೂರು ತಂಡದ ವಿರುದ್ಧ ರೋಚಕವಾದ 93 ರನ್ಗಳನ್ನು ದಾಖಲಿಸಿದ್ರು. ಅದೇ ರೀತಿ ಪಂಜಾಬ್ನವರಾಗಿರುವಂತಹ ಅಭಿಷೇಕ್ ಶರ್ಮಾ ಪಂಜಾಬ್ ವಿರುದ್ಧದ ಪಂದ್ಯದಲ್ಲೇ ರೋಚಕವಾಗಿ ಸೆಂಚುರಿಯನ್ನು ಬಾರಿಸುವ ಮೂಲಕ ಕಡಿಮೆ ಬಾಲ್ಗಳಲ್ಲಿ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸನ್ನು ನೀಡಿ ತಂಡವನ್ನು ಗೆಲ್ಲಿಸಿಕೊಟ್ರು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತಾಡೋಣ. ಜೊತೆಗೆ ನಾವು ಪ್ರಮುಖವಾಗಿ ನಿನ್ನೆ ಮ್ಯಾಚಿನ ಹೀರೋ ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡಬೇಕು. ಈ ಅಭಿಷೇಕ್ ಶರ್ಮಾ ಯಾರು, ಆತ ಹೇಗೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು, ಸೊ ಹೇಗೆ ಮಿಂಚರಿಸ್ತಾ ಇದ್ದಾರೆ, ಸೊ ಹೇಗೆ ಅವರು ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದಿರುವಂತಹ ಕಾರಣ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನೋಡಿ, ನಿನ್ನೆ ನಡೆದಂಥ ಒಂದು ಪಂದ್ಯ, ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತು, 245 ರನ್ಗಳನ್ನು ಗಳಿಸ್ತು. ಹ್ಯೂಜ್ ಟೋಟಲ್, 6 ವಿಕೆಟ್ನಷ್ಟಕ್ಕೆ 20 ಓವರ್ನಲ್ಲಿ ಗಳಿಸಿದ್ದು 245 ರನ್ಗಳು. ಬಟ್ ಅದನ್ನು ಬೆನ್ನತ್ತಿದಂಥ SRH ಬಹುಶಃ ಎಡವುತ್ತಾ, ಯಾಕಂದರೆ ಲಾಸ್ಟ್ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಸೋತಿದ್ದಾರೆ. SRH ಕೇವಲ ಒಂದೇ ಒಂದು ಮ್ಯಾಚನ್ನು ಗೆದ್ದಿರೋದು ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಚರ್ಚೆಗಳಿದ್ವು. ಬಟ್ ಅದೆಲ್ಲವನ್ನೂ ಕೂಡ ತಲೆ ಕೆಳಗು ಮಾಡಿ SRH ಅದ್ಭುತವಾದಂಥ ಗೆಲುವು. ಅದು 18.3 ಓವರ್ನಲ್ಲಿ 247 ರನ್ಗಳು, ಬರೀ 2 ವಿಕೆಟ್ಗಳನ್ನು ಕಳೆದುಕೊಂಡು ನಿರಾಯಾಸವಾದಂಥ ಗೆಲುವನ್ನು ದಾಖಲಿಸ್ತು. ಸೊ ಅಂದರೆ ಒಟ್ಟು 38.3 ಓವರ್ಗಳಲ್ಲಿ ಗಳಿಸಿರೋದು 492 ರನ್ಗಳು, 8 ವಿಕೆಟ್ಸ್ ಮಾತ್ರ ಹೋಗಿರುವಂಥದ್ದು. ಅಂದರೆ ಬೌಲರ್ಗಳ ಮಾರಣ ಹೋಮ. ಒಳ್ಳೊಳ್ಳೆ ಬೌಲರ್ಗಳಿದ್ದಾರೆ, ಅದ್ಭುತವಾದಂಥ ಒಂದು ಬೌಲಿಂಗ್ ಮಾಡುವಂಥ ಬೌಲರ್ಸ್ನೆಲ್ಲರನ್ನೂ ಕೂಡ ಚಚ್ಚಿ ಬಿಸಾಕಿದ್ದಾರೆ ಬ್ಯಾಟ್ಸ್ಮನ್ಗಳು. ಅಂದರೆ ಆ ಪಿಚ್ ಆ ರೀತಿ ಇತ್ತು, ಪಿಚ್ನ ನೆರವು ಬ್ಯಾಟ್ಸ್ಮನ್ಗಳಿಗೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಎನಿಡೇ ಇಟ್ಸ್ ಕ್ರಿಕೆಟ್ ಅಂತ ಹೇಳಿದಾಗ ಇಟ್ಸ್ ಬ್ಯಾಟ್ಸ್ಮನ್ಸ್ ಪ್ಯಾರಡೈಸ್, ಬ್ಯಾಟ್ಸ್ಮನ್ಸ್ ಗೇಮ್. ಸೊ ಹಾಗಾಗಿ ನಿನ್ನೆ ಕೂಡ ಬ್ಯಾಟ್ಸ್ಮನ್ಗಳು ಮಿಂಚಿದ್ರು. ಸೊ ನಿನ್ನೆ ಹೀರೋ ಆಫ್ ದ ಮ್ಯಾಚ್ ಅಂತ ಹೇಳಿದ್ರೆ ಅದು ಅಭಿಷೇಕ್ ಶರ್ಮಾ. ಕಳೆದ ಪಂದ್ಯಗಳಲ್ಲಿ ಅಷ್ಟಾಗಿ ಮಿಂಚಿರಲಿಲ್ಲ. ಲಾಸ್ಟ್ ಎಲ್ಲ ಇನ್ನಿಂಗ್ಸ್ಗಳಲ್ಲಿ ಕೂಡ ಅಂಥದ್ದು ಪರ್ಫಾರ್ಮೆನ್ಸ್ ಅಭಿಷೇಕ್ ಶರ್ಮಾ ಅವರಿಂದ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿ ಆಡಿದಂಥವ್ರು ಯಾಕೆ ಈ ಸೀಸನ್ ಸ್ವಲ್ಪ ಡಲ್ ಆಗಿದ್ದಾರೆ ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಮಾತುಗಳಿದ್ವು. ಬಟ್ ನಿನ್ನೆಯ ಒಂದು ಪಂದ್ಯದಲ್ಲಿ 141 ರನ್ಗಳನ್ನು ಗಳಿಸಿದ್ರು, ಅದು ಕೇವಲ 55 ಬಾಲ್ನಲ್ಲಿ. ಇದರಲ್ಲಿ 14 4, 10 ಭರ್ಜರಿಯಾದಂಥ ಸಿಕ್ಸರ್ಗಳು. ಸೊ IPL ಹಿಸ್ಟ್ರಿಯಲ್ಲೇ ಇದು 3ನೇ ಹೈಯೆಸ್ಟ್ ಸ್ಕೋರ್. 2013ರಲ್ಲಿ ಮೊದಲು RCBಯ ಕ್ರಿಸ್ ಗೇಲ್ 175 ರನ್ಗಳನ್ನು ಗಳಿಸಿದ್ರು, ನಾಟ್ಔಟ್ ಆಗಿ ಉಳಿದಿದ್ರು. ಅದು ಇದುವರೆಗಿನ ಹೈಯೆಸ್ಟ್ ಸ್ಕೋರ್. ಅದು ಬಿಟ್ಟರೆ ಮೊದಲ ಪಂದ್ಯದಲ್ಲೇ ಟೂರ್ನಿಯ 2008ರಲ್ಲಿ ಏನು IPL ಸ್ಟಾರ್ಟ್ ಆಯ್ತಲ್ಲ, ಆವಾಗ ಮೊದಲನೇ ಮ್ಯಾಚ್ನಲ್ಲೇ RCB ವಿರುದ್ಧ ಅಬ್ಬರಿಸಿದ್ದಂತಹ KKR ಬ್ರೆಂಡನ್ ಮೆಕ್ಕಲಮ್ 158 ರನ್ಗಳನ್ನು ಗಳಿಸಿದ್ರು, ನಾಟ್ಔಟ್ ಆಗಿದ್ರು. ಅದು 2ನೇ ಹೈಯೆಸ್ಟು. ಈಗ 3ನೇ ಹೈಯೆಸ್ಟ್ ಆಗಿ ಅಭಿಷೇಕ್ ಶರ್ಮಾ 141 ರನ್ಗಳನ್ನು ಗಳಿಸಿದ್ದಾರೆ. ಆದರೆ ಇದು ಹೈಯೆಸ್ಟ್ ಇಂಡಿಯನ್ ಬ್ಯಾಟ್ಸ್ಮನ್ನ ಸ್ಕೋರ್, 141 ರನ್ಗಳನ್ನು ಗಳಿಸಿರುವಂಥದ್ದು. ಅದರಲ್ಲೂ ಕೇವಲ 40 ಬಾಲ್ಗೆ ಸೆಂಚುರಿಯನ್ನು ಸಿಡಿಸಿದ್ರು ಅಭಿಷೇಕ್ ಶರ್ಮಾ. ಸೊ ಅವರ ಒಂದು ಸೆಲೆಬ್ರೇಷನ್ ಕೂಡ ಯುನೀಕ್ ಆಗಿತ್ತು. ಅಭಿಷೇಕ್ ಅವ್ರದ್ದು ಒಂದು ಚೀಟಿ ತೆಗೆದು ಅದನ್ನು ತೋರಿಸಿದ್ರು. ಆ ಚೀಟಿಯಲ್ಲಿ ದಿಸ್ ಒನ್ ಈಸ್ ಫಾರ್ ಆರೆಂಜ್ ಆರ್ಮಿ ಅಂತ ಹೇಳಿ ಬರೆದಿತ್ತು. ಅಂದರೆ ಈ ಒಂದು ನನ್ನ ಪ್ರದರ್ಶನ ಏನಿದೆ ಅಥವಾ ನನ್ನ ಪರ್ಫಾರ್ಮೆನ್ಸ್, ಇದು ಆರೆಂಜ್ ಆರ್ಮಿಗೋಸ್ಕರ, ಅಂದರೆ ನನ್ನ ತಂಡ SRHಗೆ ಸಮರ್ಪಣೆ ಅಂಥೇಳಿ ಆ ಚೀಟಿಯಲ್ಲಿ ಬರೆದಿದ್ರು. ಇನ್ಫ್ಯಾಕ್ಟ್ ಮ್ಯಾಚ್ ಮುಗಿದ ಮೇಲೆ ಟ್ರಾವಿಸ್ ಹೆಡ್ ಕೂಡ ಮಾತಾಡಿದ್ರು. ಟ್ರಾವಿಸ್ ಹೆಡ್ ಒಂದು ತಮಾಷೆಯಾಗಿ ಕಾಲೆಳೆದಿದ್ದಾರೆ. ಕಳೆದ 6 ಪಂದ್ಯಗಳಿಂದ ಈ ಚೀಟಿಯನ್ನು ಅಭಿಷೇಕ್ ತನ್ನ ಪಾಕೆಟ್ನಲ್ಲಿ ಇಟ್ಕೊಂಡಿದ್ರು, ಸದ್ಯ ಇವತ್ತಾದರೂ ಹೊರಗಡೆ ಬಂತಲ್ಲ ಅಂಥೇಳಿ ಕಿಚಾಯಿಸಿದ್ರು. ಬಟ್ ಅದು ಜೋಕ್ ಆಗಿ ಸುಮ್ಮನೆ ಹೇಳಿದ್ದು. ಅದಾದ ನಂತರ ಅಭಿಷೇಕ್ ಕೂಡ ಮಾತಾಡಿ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ನಾನು ಇವತ್ತು ಬೆಳಿಗ್ಗೆನೇ ಇದನ್ನು ಬರೆದಿದ್ದು, ಸುಮ್ಮನೆ ರ್ಯಾಂಡಮ್ ಆಗಿ ಬರೀಬೇಕು ಅನ್ನಿಸ್ತು, ಸೊ ಹಾಗಾಗಿ ನಾನು ಇದನ್ನು ಬರೆದಿಟ್ಕೊಂಡಿದ್ದೆ. ಸಾಮಾನ್ಯವಾಗಿ ಪ್ರತಿದಿನ ನಾನು ಬೆಳಗ್ಗೆ ಎದ್ದ ಬಳಿಕ ಏನಾದರೂ ಒಂದು ಬರೆಯುವಂಥ ಒಂದು ಅಭ್ಯಾಸ ಇದೆ. ಇವತ್ತು ಬೆಳಗ್ಗೆ ಎದ್ದಾಗ ಯಾಕೋ ನನಗೆ ಮನಸ್ಸಿಗೆ ಅನ್ನಿಸ್ತು, ಇವತ್ತು ನಾನೇನಾದರೂ ಚೆನ್ನಾಗಿ ಆಡಿದ್ರೆ ಅದು ನನ್ನ ತಂಡಕ್ಕಾಗಿ ಸಮರ್ಪಣೆ ಮಾಡಬೇಕು ಅಂತೇಳಿ. ಸೊ ಲಕಿಲಿ ಇವತ್ತು ನನ್ನ ದಿನವಾಗಿತ್ತು, ಇವತ್ತೇ ನಾನು ಇದನ್ನು ಬರೆದೆ ಮತ್ತು ಇವತ್ತೇ ನನಗೆ ಲಕ್ಕಿ ಡೇ ಆಯಿತು ಅಂಥೇಳಿ ಅಭಿಷೇಕ್ ಹೇಳ್ಕೊಂಡ್ರು. ಅದಾದ ನಂತರ ಖಂಡಿತ ನನಗೆ ಪ್ರೆಷರ್ ಇತ್ತು ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ ಈ ಮ್ಯಾಚ್ನಲ್ಲಿ. ನಾನು ಸುಳ್ಳು ಹೇಳೋದಕ್ಕೆ ಹೋಗೋದಿಲ್ಲ, ಬಟ್ ನನಗೆ ಖಂಡಿತ ಪ್ರೆಷರ್ ಇತ್ತು. 3-4 ಇನ್ನಿಂಗ್ಸ್ನಲ್ಲಿ ನಾನೇನು ಚೆನ್ನಾಗಿ ಆಡಿರಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಪ್ರೆಷರ್ ಇದ್ದೇ ಇರುತ್ತಲ್ವ. ಬಟ್ ನಾವೆಲ್ಲರೂ ಕೂಡ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇದ್ವಿ ಅಂತಲೂ ಕೂಡ ಮಾತಾಡಿದ್ದಾರೆ. ಹಾಗೆ ಕಳೆದ 4 ದಿನಗಳಿಂದ ನನಗೆ ಜ್ವರ ಇತ್ತು ಅನ್ನೋದನ್ನು ಕೂಡ ಅಭಿಷೇಕ್ ಹೇಳ್ಕೊಂಡ್ರು. ನಾನು ಈ ಸಂದರ್ಭದಲ್ಲಿ ಯುವರಾಜ್ ಸಿಂಗ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪ್ರತಿದಿನ ಅವ್ರು ನನಗೆ ಕಾಲ್ ಮಾಡ್ತಾಯಿದ್ರು, ಆರೋಗ್ಯ ವಿಚಾರಿಸ್ತಾ ಇದ್ರು, ಜೊತೆಗೆ ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು ಅಂತಲೂ ಕೂಡ ಅಭಿಷೇಕ್ ಹೇಳ್ಕೊಂಡಿದ್ದಾರೆ. ಸೊ ಹಾಗಾದರೆ ಈ ಅಭಿಷೇಕ್ ಶರ್ಮಾ ಯಾರು, ಇಷ್ಟೊಂದು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಸೊ ಎಲ್ಲಿಂದ ಬಂದಿರುವಂಥವ್ರು, ಇದೆಲ್ಲವೂ ಕೂಡ ಇವತ್ತು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜೊತೆಗೆ ಯುವರಾಜ್ ಸಿಂಗು ಶರ್ಮಾಗೂ ಏನಿದೆ ಲಿಂಕ್ ಅನ್ನುವಂಥದ್ದನ್ನು ಕೂಡ ನಾವು ಮಾತಾಡೋಣ. ಯಾಕಂದರೆ ನಿನ್ನೆ ಕೂಡ ಪರ್ಫಾರ್ಮೆನ್ಸ್ ಆದ ನಂತರ ಟ್ವೀಟ್ ಮಾಡಿದ್ರು ಯುವರಾಜ್ ಸಿಂಗ್, ಶರ್ಮಾಜಿಗೆ ಬೇಟೆ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ ನಿಂದು, ಯಾಕಂದರೆ 98ರಲ್ಲಿ ಸಿಂಗಲ್ ತೊಗೊಳ್ತೀಯಾ, 99ರಲ್ಲಿದ್ದಾಗಲೂ ಸಿಂಗಲ್ ತೊಗೊಳ್ತಿದೆ ಅಂತ ಹೇಳಿದ್ರೆ ಎಷ್ಟೊಂದು ಮೆಚುರಿಟಿ ನಿನ್ನ ಬ್ಯಾಟಿಂಗ್ನಲ್ಲಿ ಬಂದಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಯುವರಾಜ್ ಸಿಂಗ್ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು. ಈ ಅಭಿಷೇಕ್ ಶರ್ಮಾ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನೋಡೋಣ. ಅಭಿಷೇಕ್ ಶರ್ಮಾ ಇನ್ಫ್ಯಾಕ್ಟ್ ಪಂಜಾಬ್ನವರು.
ಅದಕ್ಕೆ ನಾನು ಮುಂಚೆನೇ ಹೇಳಿದೆ, ಪಂಜಾಬ್ನವರಾಗಿದ್ದುಕೊಂಡು ಪಂಜಾಬ್ ತಂಡದ ವಿರುದ್ಧ ಅದ್ಭುತವಾದಂಥ ಒಂದು ಪ್ರದರ್ಶನ ಬಂದಿದೆ ಶರ್ಮಾ ಅವರಿಂದ. ದಿಸ್ ಇಸ್ ದ ಬ್ಯೂಟಿ ಆಫ್ IPL ಅಂತ ಹೇಳಬೇಕು. IPL ಟೀಮ್ನಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಆಟಗಾರರು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸಸ್ಸನ್ನು ನೀಡ್ತಾ ಇದ್ದಾರೆ, ಯಾವುದೇ ತಂಡದಲ್ಲಿರಲಿ. ಬಟ್ ನಮ್ಮ ಆಟಗಾರರು ಅನ್ನುವಂಥ ಒಂದು ಖುಷಿ ಸಹಜವಾಗಿ ನಮಗೆ ಇದ್ದೇ ಇರುತ್ತೆ. ಇವರ ತಂದೆ ರಾಜ್ಕುಮಾರ್ ಶರ್ಮಾ ಅಂಥೇಳಿ, ಹಾಗೆ ತಾಯಿ ಮನು ಶರ್ಮಾ ಅಂಥೇಳಿ, ಹಾಗೆ ಇಬ್ಬರು ಅಕ್ಕಂದಿರ ಮುದ್ದಿನ ತಮ್ಮ ಈ ಅಭಿಷೇಕ್ ಶರ್ಮಾ. ಓದಿದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ. ಇನ್ಫ್ಯಾಕ್ಟ್ ಶುಭ್ಮನ್ ಗಿಲ್ ಈಗ GT ತಂಡವನ್ನು ಏನು ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ ಶುಭ್ಮನ್ ಗಿಲ್, ಸೊ ಅವರು ಮತ್ತು ಅಭಿಷೇಕ್ ಇಬ್ಬರು ಕೂಡ ಬಾಲ್ಯದ ಸ್ನೇಹಿತರು. ಇಬ್ಬರು ಕೂಡ ಎಂಥ ಒಳ್ಳೆ ಬ್ಯಾಟ್ಸ್ಮನ್ಗಳು, ಎಂಥ ಒಳ್ಳೆ ಕ್ರಿಕೆಟರ್ಸ್ ಅಂತ ಹೇಳಿದ್ರೆ, ಇಬ್ಬರು ಅಂಡರ್ 14ನಲ್ಲಿ ಪಂಜಾಬ್ ತಂಡಕ್ಕೆ ಓಪನರ್ಸ್ ಆಗಿ ಅದೆಷ್ಟೋ ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ ಅಂಡರ್ 16ನಲ್ಲಿ ಮೊದಲ ಪಂದ್ಯದಲ್ಲೇ ಸೆಂಚುರಿ ಬಾರಿಸಿ ಗಮನ ಸೆಳೆದಿದ್ರು. ಅದಾದ ನಂತರ ಅಂಡರ್ 19ಗೆ ಸೆಲೆಕ್ಟ್ ಆದರು. ಅಂಡರ್ 19 ಏಷ್ಯಾ ಕಪ್ನಲ್ಲಿ ಕ್ಯಾಪ್ಟನ್ ಆಗಿಯೂ ಕೂಡ ತಂಡವನ್ನು ಮುನ್ನಡೆಸಿ ಗೆಲುವನ್ನು ತಂದುಕೊಟ್ಟಿದ್ರು. ಇನ್ನು 2017ರಲ್ಲಿ ಪಂಜಾಬ್ ರಣಜಿ ತಂಡದಲ್ಲಿ ಡೆಬ್ಯೂ ಮಾಡ್ತಾರೆ. 2023ರಿಂದ 24ರ ಒಂದು ಸೀಸನ್ನಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಪಂಜಾಬ್ ತಂಡವನ್ನು ಕ್ಯಾಪ್ಟನ್ ಆಗಿ ಮುನ್ನಡೆಸಿದರು. ಇನ್ನು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 42 ಬಾಲ್ನಲ್ಲಿ ಫಾಸ್ಟೆಸ್ಟ್ ಸೆಂಚುರಿ ಬಾರಿಸಿದ ಕೀರ್ತಿ ಕೂಡ ಅಭಿಷೇಕ್ ಶರ್ಮಾ ಅವರಿಗೆ ಸಲ್ಲುತ್ತೆ. ಇದೆಲ್ಲವನ್ನೂ ಕೂಡ ಗಮನಿಸಿದಂತಹ ಫ್ರಾಂಚೈಸಿಗಳು ಸಹಜವಾಗಿ IPLನಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ. ಮೊದಲು ಅವರು IPLನಲ್ಲಿ ಆಯ್ಕೆ ಆಗಿದ್ದು 2018ರಲ್ಲಿ ಡೆಲ್ಲಿ ಡೇರ್ಡೆವಿಲ್ಸ್ ತಂಡ, ಆಗ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಇರಲಿಲ್ಲ, ಡೆಲ್ಲಿ ಡೇರ್ಡೆವಿಲ್ಸ್ ಅಂತ ಹೇಳಿ ತಂಡ ಇತ್ತು. ಆ ತಂಡವನ್ನು ಸೇರ್ಪಡೆ ಆಗ್ತಾರೆ. ಮೊದಲ ಪಂದ್ಯದಲ್ಲೇ 19 ಬಾಲ್ಗೆ 46 ರನ್ಗಳನ್ನು ಗಳಿಸಿ ಮಿಂಚ್ತಾರೆ. ಸೊ ಅದಾದ ನಂತರ ಅವರು ಡೆಲ್ಲಿ ಡೇರ್ಡೆವಿಲ್ಸಿಂದ ಹೊರಗಡೆ ಬರ್ತಾರೆ. ಅದಾದ ನಂತರ 2019ಕ್ಕೆ SRH ಟೀಮ್ನ ಸೇರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ 6 ವರ್ಷಗಳಿಂದಲೂ ಕೂಡ SRH ಟೀಮ್ನಲ್ಲೇ ಇದ್ದಾರೆ. ಆರಂಭದ 3 ಸೀಸನ್ ಅಷ್ಟೇನೂ ಪರಿಣಾಮಕಾರಿ ಆಗಿರಲಿಲ್ಲ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗನ್ನು ಗಮನಿಸ್ತಾ ಹೋದರೆ. ಬಟ್ 2022ರಲ್ಲಿ ಸೂಪರ್ ಬ್ಯಾಟಿಂಗ್ನಿಂದ ಗಮನ ಸೆಳೆದರು. 14 ಮ್ಯಾಚ್ಗಳಲ್ಲಿ 426 ರನ್ಗಳನ್ನು ಗಳಿಸ್ತಾರೆ 2022ರಲ್ಲಿ. ಹಾಗೆ 2024ರ ಸೀಸನ್ನಲ್ಲೂ ಕೂಡ ಆಡಿದ 16 ಮ್ಯಾಚ್ಗಳಲ್ಲಿ 484 ರನ್ಗಳನ್ನು ಗಳಿಸ್ತಾರೆ. ಸ್ಟ್ರೈಕ್ ರೇಟ್ 200 ಮುಟ್ಟಿರುತ್ತೆ. ಸೊ ಹಾಗಾಗಿನೇ ಲಾಸ್ಟ್ 2024ರಲ್ಲಿ ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸ್ SRH ನೀಡ್ತು ಅಂತ ಹೇಳಿದ್ರೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳಿದ್ರೆ ಟ್ರಾವಿಸ್ ಹೆಡ್, ಅವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಅವರು ಆಡಿದಂಥ ರೀತಿ. ಇನ್ನು ಮೋಸ್ಟ್ ಸಿಕ್ಸಸ್ ಅವಾರ್ಡ್ ಕೂಡ ಆ ಟೈಮ್ ಅವರಿಗೆ ಸಿಗುತ್ತೆ. 42 ಸಿಕ್ಸರ್ಗಳನ್ನು ಬಾರಿಸಿದ್ರು ಅಭಿಷೇಕ್ ಶರ್ಮಾ. ಇನ್ನು 2024ರಲ್ಲಿ ಟೀಮ್ ಇಂಡಿಯಾ ಕೂಡ ಅವರು ಆಯ್ಕೆ ಆಗ್ತಾರೆ. ಜಿಂಬಾಬ್ವೆ ಸರಣಿಗೆ ಅಂಥೇಳಿ ಆಯ್ಕೆ ಆಗ್ತಾರೆ. ಆಡಿದಂಥ 2ನೇ T20ಯಲ್ಲೇ ಸೆಂಚುರಿ ಬಾರಿಸಿ ಗಮನ ಸೆಳೆದಿದ್ರು. ಸೊ ಹೀಗಾಗಿ ಅದ್ಭುತವಾದಂಥ ಬ್ಯಾಟ್ಸ್ಮನ್, ನೋ ಡೌಟ್. ಹಾಗೆ ನಾವು ಬೇರೆ ಬ್ಯಾಟ್ಸ್ಮನ್ಗಳನ್ನು ನೋಡ್ತೀವಿ, ಈ ಸಾಮಾನ್ಯ ಭಾಷೆಯಲ್ಲಿ ಕೊಲ್ಟೆ ಬ್ಯಾಟ್ಸ್ಮನ್ ಅಂತ ಕರಿತೀವಿ. ಬಟ್ ಆ ಥರ ಅಲ್ಲ ಅಭಿಷೇಕ್ ಸಿಂಗ್ ನೋಡಿದ್ರೆ. ಯಾಕಂದರೆ ಅವ್ರ ಬ್ಯಾಟಿಂಗ್ ನೋಡಿದ್ರೆ ಒಂದು ಕ್ಲೀನ್ ಕ್ರಿಕೆಟಿಂಗ್ ಶಾಟ್ಸ್ ಇರುತ್ತೆ. ಆ ಬೌಂಡ್ರಿಯನ್ನು ದಾಟಿಸುವಂಥದ್ದಿರಲಿ ಅಥವಾ ಸಿಕ್ಸರ್ಸ್ ಹೊಡೆಯೋದಾಗಿರಲಿ, ಸುಮ್ಮನೆ ಎಲ್ಲೋ ಒಂದು ಬ್ಯಾಟ್ ಬೀಸಿ ರನ್ಗಳು ಬರ್ತಾ ಇದೆ ಅಂತ ಅಲ್ಲ, ಒಂದು ಬ್ಯೂಟಿಫುಲ್ ಆದಂಥ ಕ್ರಿಕೆಟಿಂಗ್ ಶಾಟ್ಸನ್ನು ಕೂಡ ಅವರು ಕಲ್ತ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ, ಯಾಕಂದರೆ ಅಂಡರ್ 14 ಆಡಿದ್ದಾರೆ, ಅಂಡರ್ 16 ಆಡಿದ್ದಾರೆ, ಅಂಡರ್ 19 ಆಡಿದ್ದಾರೆ, ಟೀಮ್ ಇಂಡಿಯಾಗೂ ಕೂಡ ಆಡಿದ್ದಾರೆ. ಇದೆಲ್ಲವನ್ನು ಗಮನಿಸಿದ್ರೆ ಒಬ್ಬ ಒಳ್ಳೆ ಕ್ರಿಕೆಟರ್ ಅನ್ನುವಂಥದ್ರಲ್ಲಿ ನೋ ಡೌಟ್. ನೋಡಿ, ಇವರ ಮೊದಲ ಕೋಚ್ ಬಂದು ಅವರ ತಂದೆ ರಾಜ್ಕುಮಾರ್ ಶರ್ಮಾ ಅವರು. ಅವರ ಒಂದು ಪ್ರೋತ್ಸಾಹದಿಂದನೇ ಶರ್ಮಾ ಇವತ್ತು ಉತ್ತಮವಾದಂಥ ಒಂದು ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಅಫ್ಕೋರ್ಸ್ ಬೌಲಿಂಗ್ ಕೂಡ ಮಾಡ್ತಾರೆ, ಆಲ್ರೌಂಡರ್ ಅಂತಲೇ ಹೇಳಬೇಕು ಇವರನ್ನ. ಇನ್ನು ಕೋವಿಡ್ ಟೈಮ್ನಲ್ಲಿ ಯುವರಾಜ್ ಸಿಂಗ್ ಕೂಡ ಇವರಿಗೆ ಕೋಚಿಂಗ್ ಕೊಟ್ಟಿದ್ರು. ಸೊ ಯುವರಾಜ್ ಕೊಟ್ಟಂಥ ಟ್ರೈನಿಂಗ್ ಈಗಲೂ ಕೂಡ ಫಾಲೋ ಮಾಡ್ತಾರೆ. ಆಗಾಗ ಫೋನ್ ಮಾಡ್ತಾ ಇರ್ತಾರೆ. ಅಭಿಷೇಕ್ ಅದನ್ನು ಮಾತಾಡಿದ್ದಾರೆ, ಎಲ್ಲಿ ಹೋದರೂ ಕೂಡ ಯುವರಾಜ್ ಸಿಂಗ್ ಬಗ್ಗೆ ಮುಕ್ತ ಕಂಠದಿಂದ ಹೊಗಳ್ತಾರೆ. ಹಾಗೆ ಯುವರಾಜ್ ಸಿಂಗ್ ಕೂಡ ಅಷ್ಟೇ ತುಂಬಾ ಇಷ್ಟಪಡ್ತಾರೆ ಅಭಿಷೇಕ್ ಶರ್ಮಾ ಹಾಗೆ ಅವರ ಒಂದು ಬ್ಯಾಟಿಂಗ್ನ. ಕೆಲವು ಶಾಟ್ಸ್ಗಳನ್ನು ಬಹುಶಃ ನೀವು ಗಮನಿಸಿದ್ರೆ ಯುವರಾಜ್ ಸಿಂಗ್ ಯಂಗ್ ಏಜ್ನಲ್ಲಿ ಅವ್ರು ಇದ್ದಾಗ ಟೀಮ್ನಲ್ಲಿ ಆಡ್ತಾ ಇದ್ರಲ್ಲ, ಹೊಡೆಯುವಂಥ ಶಾಟ್ಸ್ಗಳು, ಅದು ನೆನಪಾಗುತ್ತೆ. ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಸೊ ಇಬ್ಬರದು ಕೂಡ ಆ ಥರದ ಶಾಟ್ಸ್ ಕೆಲವೊಂದು ಸಿಮಿಲಾರಿಟಿ ಅಂತ ಹೇಳಿ ಅನಿಸುತ್ತೆ. ಸೊ ಗುರು ಶಿಷ್ಯ, ಸೊ ಗುರುವನ್ನು ಮೀರಿಸಿರುವಂಥ ಶಿಷ್ಯನಾಗಿ ಇವತ್ತು ಅಭಿಷೇಕ್ ಶರ್ಮಾ ಬರ್ತಾ ಇದ್ದಾರೆ. ಇನ್ನು ಸನ್ರೈಸರ್ಸ್ ಟೀಮ್ನಲ್ಲಿದ್ದಾಗ ಬ್ರಯಾನ್ ಲಾರಾ ಕೂಡ ಅಭಿಷೇಕಿಗೆ ಗೇಮ್ನ ರಿಫೈನ್ ಮಾಡಿದರು, ಹೇಗೆ ಆಡಬೇಕು, ಎಲ್ಲಿ ಕೆಲವೊಂದಷ್ಟು ನ್ಯೂನತೆ ಇದೆ ಅದನ್ನು ಸರಿಪಡಿಸುವಂಥ ಕೆಲಸ ಬ್ರಯಾನ್ ಲಾರಾ ಅವರು ಕೂಡ ಮಾಡಿದ್ದಾರೆ. ಇನ್ನು ಗೌತಮ್ ಗಂಭೀರ್ ಮತ್ತು ಡೇನಿಯಲ್ ವೆಟೋರಿ ಅಂಥವರಿಂದಲೂ ಕೂಡ ಕೋಚಿಂಗ್ ಪಡೆದಿದ್ದಾರೆ ಅಭಿಷೇಕ್ ಶರ್ಮಾ. ಸೊ ಒಟ್ಟಾರೆ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿ, ಒಬ್ಬ ಒಳ್ಳೆ ಪ್ರಾಸ್ಪೆಕ್ಟ್ ಆಗಿ ಅಭಿಷೇಕ್ ಶರ್ಮಾ ಹೊರಹೊಮ್ಮಿದ್ದಾರೆ. ಮುಂದಿನ ದಿನಗಳಲ್ಲಿ ಅಫ್ಕೋರ್ಸ್ ಇನ್ನು 24 ವರ್ಷ, ಮುಂದಿನ ದಿನಗಳಲ್ಲಿ ಭಾರತ ತಂಡಕ್ಕೆ ಮತ್ತೆ ಅವರು ಬರ್ತಾರೆ. ಭಾರತ ತಂಡದಲ್ಲಿ ಖಂಡಿತವಾಗಲೂ ಒಂದು ಒಳ್ಳೆ ಸ್ಥಾನವನ್ನು ಪಡ್ಕೋತಾರೆ ಅನ್ನುವಂಥದ್ರಲ್ಲಿ ನೋ ಡೌಟ್. ಅದರಲ್ಲೂ ಆರಂಭಿಕರಾಗಿ ಇರುವಂಥದ್ರಿಂದ, ಓಪನರ್ ಆಗಿ ಇಂಥ ಒಂದು ಒಳ್ಳೆ ಬ್ಯಾಟಿಂಗ್ ಲಯ ಕಂಡುಕೊಂಡಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾಗೂ ಕೂಡ ಅವರು ಆಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ, ನೆನ್ನೆಯ ಒಂದು ಇನ್ನಿಂಗ್ಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಅವರ ಬಗ್ಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು. ದಿಸ್ ಇಸ್ ರೆಹಮಾನ್ ಸೈನಿಂಗ್ ಆಫ್. ಬಾಯ್.